ಎನ್ಡಿಎ ಸರ್ಕಾರ ರಚನೆ ಆಗ್ತಿದೆ. ಮೂರನೇ ಬಾರಿಗೆ ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಿದ್ದಾರೆ. ನಾಳೆ ಮಹತ್ವದ ಸಂಸದೀಯ ಪಕ್ಷದ ಸಭೆ ನಡೀತಾ ಇದೆ. ನೂತನ ಸಂಸದರು ದೆಹಲಿಗೆ ಬರ್ತಾ ಇದ್ದಾರೆ. ನಮ್ಮ ಜೊತೆ ಇದ್ದಾರೆ ಮೈಸೂರಿನ ನೂತನ ಸಂಸದರಾದಂತಹ ಯದುವೀರ್ ಅವರು. ಸರ್, ಮೊದಲ ಬಾರಿಗೆ ದೆಹಲಿಗೆ ಬರ್ತಾ ಇದ್ದೀರಿ. ಹಿಂದೆ ಸಾಕಷ್ಟು ಬಾರಿ ದೆಹಲಿಗೆ ಬಂದಿದ್ದೀರಿ. ಸಂಸದರಾದ ನಂತರ ಮೊದಲಿಗೆ ದೆಹಲಿಗೆ ಬರ್ತಾ ಇದ್ದೀರಿ. ಹೇಗೆ ಅನಿಸ್ತಾ ಇದೆ ಸರ್? ಮೈಸೂರು ಹಾಗೂ ಕೊಡಗಿನ ಸಂಸದರಾಗಿ ಮೊದಲನೇ ಬಾರಿಗೆ ದೆಹಲಿಗೆ ಇವತ್ತು ಬಂದು ನಾಳೆಯಿಂದ ಓರಿಯೆಂಟೇಷನ್ ನಡೆಯುತ್ತೆ ಮತ್ತು ಮಿಕ್ಕಿದ ಏನೇನು ಇದು ಪ್ರಾರಂಭದಲ್ಲಿ ಏನೇನು ಆಗಬೇಕು ಪ್ರಕ್ರಿಯೆ ಪ್ರಕಾರ ಅದು ಆಗುತ್ತೆ. ಅತ್ಯಂತ ಸಂತೋಷದ ವಿಷಯ. ಜನರು ಅಂದರೆ ಮೈಸೂರು ಹಾಗೂ ಕೊಡಗುವಿನ ಸಮಸ್ತ ಜನರು ಬಹುಮತದಿಂದ ನಮ್ಮನ್ನ ಇಲ್ಲಿಗೆ ಕಳಿಸಿದ್ದಾರೆ. ಅವರ ಆಕಾಂಕ್ಷೆಗಳು ಮಂಡಿಸುವ ಕೆಲಸ ಸಂಸತ್ತಿನಲ್ಲಿ, ಅದರ ಜೊತೆಗೆ ನಮ್ಮ ಕನ್ನಡಿಗರ ಒಂದು ಆಕಾಂಕ್ಷೆಗಳನ್ನು ಇಲ್ಲಿ ಮಂಡಿಸುವಂಥದ್ದು ಆ ಕ್ಷೇತ್ರಕ್ಕೆ ಮತ್ತು ಇಡೀ ರಾಜ್ಯಕ್ಕೆ ಏನೇ ಆದರೂ ಸಾಧ್ಯ ಒಂದು ಸಮಾಜ ಸೇವೆ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡುವಂಥದ್ದು ಕರ್ತವ್ಯ ಇದೆ. ಅದನ್ನು ವಹಿಸ್ತಾ ಮುಂದುವರಿತೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿ ಆಗ್ತಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಅವರ ಕೆಲಸ ಕಾರ್ಯಗಳು, ಮುಂದೆ ಯೋಜನೆಗಳು ಏನು ಮಾಡ್ಬೋದು, ಮತ್ತು ಮೈಸೂರಿಗೆ ಮುಖ್ಯವಾಗಿ ಏನು ಯೋಜನೆಗಳನ್ನ ತರಬೇಕು ಅಂತ ನಿಮಗೆ ಅನಿಸುತ್ತೆ ಸರ್? ಒಂದು ಐತಿಹಾಸಿಕ ಕ್ಷಣ. ಮೂರನೇ ಬಾರಿ ಪ್ರಧಾನಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾ ಇರೋದು ಸ್ವಾತಂತ್ರ್ಯ ಆದ ನಂತರ. ಆ ಸಮಯದಲ್ಲಿ ಒಂದು ದಶಕ ಅಂದರೆ ಪ್ರಧಾನಮಂತ್ರಿ ನೆಹರು ಆಗಿದ ನಂತರ ಇದು ಮೊದಲನೇ ಬಾರಿ ಆಗ್ತಾ ಇರೋದು. ನಿಜವಾಗ್ಲೂ ಒಂದು ದೊಡ್ಡ ಸಾಧನೆ. ಆ ಸಂದರ್ಭದಲ್ಲಿ ನಾವು ಕೂಡ ಸಂಸತ್ತನ್ನು ಪ್ರವೇಶಿಸುವಂಥದ್ದು ನಿಜವಾಗ್ಲೂ ಒಂದು ಸೌಭಾಗ್ಯ. 10 ವರ್ಷದಲ್ಲಿ ಅವ್ರು ಏನೇನು ಕೆಲಸಗಳು ಮಾಡಿದ್ದಾರೆ ನಾವು ಎಲ್ಲರೂ ಅನುಭವಿಸಿದ್ವಿ. ಮೈಸೂರು ಹಾಗೂ ಕೊಡಗು ಭಾಗದಲ್ಲಿ ವಿಶೇಷವಾಗಿ ಅನೇಕ ಅಭಿವೃದ್ಧಿ ಕೆಲಸವನ್ನು ಆಗಿದೆ ಪ್ರಧಾನಮಂತ್ರಿ ಅವರ ನೇತೃತ್ವದಲ್ಲಿ. ಸೊ ಇದಕ್ಕಾಗಿ ನಾವೆಲ್ಲರೂ ಅದರಿಂದ ನಮ್ಮ ಜೀವನವನ್ನು ಉತ್ತಮಗೊಳಿಸಿದೆ, ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು ಕೂಡ ಜಾಸ್ತಿ ಹೆಚ್ಚಿಸಿದೆ. ಸೊ ಈ ಎಲ್ಲ ನಿಟ್ಟಿನಲ್ಲಿ ಇದು ಒಂದು ಸಂತೋಷದ ವಿಷಯ, ಹೆಮ್ಮೆ ಪಡಬೇಕಾಗಿದ್ದು ಎಲ್ಲರಿಗೂ ಭಾರತೀಯರಿಗೆ. ಭಾರತಕ್ಕೋಸ್ಕರ ಅವ್ರು ಏನೇನು ಕೆಲಸಗಳನ್ನು ಮಾಡಿರ್ತಾರೆ. ಭವಿಷ್ಯದಲ್ಲಿ ಅವರು ಆಗಲೇ ಹೇಳಿದ್ದಾರೆ ಮ್ಯಾನಿಫೆಸ್ಟೋ ಪ್ರಕಾರ ಈ ವಿಕಸಿತ ಭಾರತ ಅಂದರೆ ಇವತ್ತಲ್ಲ ನಾಳೆ ಅಲ್ಲ 2047 ಆ ಸಮಯದಲ್ಲಿ ಭಾರತ ಸ್ವಾತಂತ್ರ್ಯಗೊಳಿಸಿ 100 ವರ್ಷ ಪೂರೈಸಿದೋ ಆ ಸಂದರ್ಭದಲ್ಲಿ ನಾವು ಪಾಶ್ಚಾತ್ಯ ದೇಶಕ್ಕಿಂತ ಹೆಚ್ಚಾಗಿ ನಮ್ಮ ಅಭಿವೃದ್ಧಿ ಆಗಿರಬೇಕು ಅಂತ. ಸೊ ಅದೇ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸವನ್ನು ಮಾಡ್ತೀವಿ. ಭವಿಷ್ಯವನ್ನು ರೂಪಿಸೋಕ್ಕೋಸ್ಕರ ನಮ್ಮ ಮುಂಬರೋ ಪೀಳಿಗೆಗೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಸುವುದಕ್ಕಾಗಿ ಈ ಮುಂಬರೋ 5 ವರ್ಷದಲ್ಲಿ ನಾವು ಒಂದು ಅಡಿಪಾಯವನ್ನು ನೆಡ್ತೀವಿ. ಈಗ ಸರ್ಕಾರ ರಚನೆ ಆಗ್ತಿದೆ. ಸಂಸದರಿಗೂ ಒಂದಷ್ಟು ಆಸಕ್ತಿ ಇರುತ್ತೆ ಸಚಿವರಾಗಬೇಕು ಅನ್ನುವಂತಹದ್ದು. ನಿಮಗೆ ಆ ಥರದ್ದು ಏನಾದರೂ ಆಸಕ್ತಿ ಇದೆಯಾ ಸಚಿವರಾಗಬೇಕು ಅನ್ನುವಂಥದ್ದು? ನನಗೆ ಏನು ಕರ್ತವ್ಯ ಕೊಡ್ತಾರೋ ಅದನ್ನ ನಾನು ವಹಿಸ್ತೀನಿ. ನನ್ನ ಆಸಕ್ತಿ ಇದ್ದಿದ್ದು ಈ ಚುನಾವಣೆ ಸಮಯದಲ್ಲಿ ನಾವು ವಿಜಯವನ್ನು ಸಾಧಿಸಬೇಕಾಗಿರೋದು. ಅದನ್ನ ನಾವು ಮಾಡಿದ್ದೀವಿ. ಇದಾಗಿದ ನಂತರ ನಮ್ಮ ಸರ್ಕಾರ ಹಾಗೂ ನಮ್ಮ ಪಕ್ಷಕ್ಕೆ ಬಿಟ್ಟಿರೋದು ಅವ್ರು ಏನು ಕರ್ತವ್ಯ ಕೊಡ್ತಾರೋ ನಾವು ಅದನ್ನ ವಹಿಸ್ತಾ ಮುಂದುವರಿತೀವಿ. ಈಗ ಅರಮನೆಯಿಂದ ಸಂಸತ್ ಭವನಕ್ಕೆ ಬಂದಿದ್ದೀರಿ. ಅರಮನೆಯಲ್ಲಿದ್ದಾಗಲೂ ಜನಪರ ಕೆಲಸವನ್ನು ಮಾಡಿದಿರಿ, ನಿಮ್ಮ ಹಿರಿಕರು ಮಾಡಿದರು. ಈಗ ಸಂಸತ್ ಭವನಕ್ಕೆ ಬರ್ತಾ ಇದ್ದೀರಿ. ಏನು ಅನ್ನಿಸ್ತಾ ಇದೆ? ಇನ್ನು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುವಂಥದ್ದು ಅವಕಾಶ ಸಿಕ್ಕಿದೆ. ವೈಯಕ್ತಿಕವಾಗಿ ಒಂದಷ್ಟು ಕೆಲಸ ಮಾಡ್ಬೋದಾಗಿತ್ತು. ಅರಮನೆಯ ಅರಮನೆಗೆ ಸಂಬಂಧಪಟ್ಟಿರೋ ಸಂಸ್ಥೆಯೊಂದಿಗೆ ಏನೇನು ಕೆಲಸವನ್ನು ಮಾಡ್ತಾ ಇದ್ವಿ ಅದು ಇನ್ನೂ ಮುಂದುವರಿಯುತ್ತೆ. ಅದರ ಜೊತೆಗೆ ಇವತ್ತು ಇನ್ನೂ ದೊಡ್ಡ ಮಟ್ಟದಲ್ಲಿ ಸರ್ಕಾರದ ಒಂದು ಏನು ಈ ಸಂಸದಿನ ಜವಾಬ್ದಾರಿಯೊಂದಿಗೆ ನಾವು ಇನ್ನು ದೊಡ್ಡ ಮಟ್ಟದಲ್ಲಿ ಒಂದು ಕ್ಷೇತ್ರಕ್ಕೆ ನಾವು ಕೆಲಸವನ್ನು ಮಾಡ್ಬೋದು. ಅದನ್ನ ನಾವು ಮಾಡ್ತೀವಿ. ಧನ್ಯವಾದ. ಇದು ನೂತನ ಸಂಸದರಾದಂಥ ಯದುವೀರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ನವದೆಹಲಿ.